ಲೇ ಶಾಂತಿ, ಲೇ ಶಾಂತಿ, ಲೇ ಶಾಂತಮ್ಮ. ಏನೋ ಬಾಬಾ ಬಾಬಾ ಅಂತ ಕರೆಯೋದು, ಏನೋ ಇಡ್ರು ಸಿಕ್ಬಿಡ್ತಾಳೆ ನನಗೆ ಅನ್ನಂಗೆ. ಅಯ್ಯೋ ನನ್ನ ಮಗ ಹೋದಾಗಿಂದ ಈ ಮನೆಯಾಗ ನನಗೆ ಇರೋಕ್ಕೆ ಮನ್ಸಿರಕ್ಕಿಲ್ಲ ನನಗೆ. ಯಾರಿದ್ದೋರು ಈ ಮನೆಯಾಗೆ ಅನ್ನಿಸ್ತದೆ. ಏನೋ ಮಾತಾಡಬೇಕು ಅಂತ ಕರೆದ್ಲು. ಏನಾರ ಮನೆಗೇ ನನ್ನ ಹೆಸರು ಮಾಡಿಸ್ಕೊಡು ಅಂತ ಕೇಳ್ಗಿಳ್ತಾಳ ಅಂತ ಇವಳು ಭಯ ಆಯ್ತದೆ. ಇರಕ್ಕೆ ಬಿಟ್ಟಿರೋದೇ ದೊಡ್ಡ ಇಸ್ಯ ಅಂತಂದ್ರೆ ತಿರ್ಗ ಅದು ಇದು ಅಂತ ಎಲ್ಲ ಮಾಡ್ಕೊಂಡು ಕುಂತ್ಕೊಳಕಾಯ್ತದ ಇವಳು. ಅಬ್ಬಬ್ಬಬ್ಬ, ಎಲ್ಲೋದ್ಲಪ್ಪ ಇವಳು. ಶಾಂತಮ್ಮ, ಶಾಂತಮ್ಮ. ಓ ಅತ್ತೆ, ಬನ್ನಿ ಅತ್ತೆ, ಬನ್ನಿ ಕುಂತ್ಕ ಬನ್ನಿ, ಚಾಪೆ ಹಾಕ್ತೀನಿ ರೀ. ಆ ತಗ ಬ್ಯಾಗ. ಪಾಪ ಅತ್ತೆ, ನಿಮ್ಗೂ ಸಾಕಾಯ್ತೀನಲ್ವಾ ಅಲ್ಲಿಂದ ಬರೋಷ್ಟೊತ್ತಿಗೆ. ಆಯ್ದ ಇರ್ತದ, ವಯಸ್ಸಾಗಿರೋಳು ಎಲ್ಲೆಲ್ಲಿ ಅಂತ ಓಡಾಡ್ಲಿ. ಯವ್ವಾ, ನನ್ನ ಮಗಳು ಮನೆಯಾಗಿರಕ್ಕೂ ತಲೆನೋವು, ಇಲ್ಲಿರಕ್ಕೂ ತಲೆನೋವು ನನಗೆ. ಇಲ್ಲಿ ನಿನ್ನ ಮಗನ ಕಾಟ ಬಡ್ಕೋತಿತ್ತಾನೆ ಯಾವಾಗ 3 ಹೊತ್ತು. ನೀನು ಕೂಳಿಲ್ಲ ನೀರಿಲ್ಲ ಅಂತ ಒದ್ದಾಡ್ಕತಾ ಇದ್ದೆ. ಅದಕ್ಕೆ ಹೋಗಿದ್ದಾಯ್ತು ಮಗಳು ಮನೆಗೆ. ಎಷ್ಟು ದಿನ ಅಂತ ಮಗಳು ಮನೆಗೆ ಇರಕ್ಕಾಯ್ತದೋ ಏನು ಕತಿಯೋ ನಾಕಾಣೆ. ಹೋಗೆ ಸುಮ್ಮನೆ ನಿಂತ್ಕೊಂಡು ಮಿಕ ನೋಡ್ತಿದ್ದೀಗಲ್ಲ, ಹೋಗಿ ಒಂದು ಲೋಟ ಕಾಪಿ ಗಿಪಿಗೆ ಎತ್ಕೊಂಬಿಟ್ಟು ಬಾ ಹೋಗು. ಸರಿಯತ್ತೆ ಇರಿ ಬಂದೆ. ಇವನಪ್ಪ ಇಷ್ಟೊಂದು ಖುಷಿಯಾಗವಳೆ, ಲಾಟ್ರಿ ಕಿಟ್ರಿ ಹೊಡೆದ್ಬಿಡ್ತಾ ಅಂತ ಇವ್ ಮಳ್ಳಿಗೆ. ಹೊಡೆದಿದ್ರೆ ಇಸ್ಸೆ ಗೊತ್ತಾಯ್ತಿರಲ್ವ ಊರಾಗ ನನಗೆ. ಏನು ಹೊಡಿತೋ ಏನು ಕತಿಯೋ ಬಿಡು, ನಂಗೆ ಯಾಕೆ. ಕುಂತ್ಕಳಿ, ಚಾಪೆ ಹಾಕಿ ನೀವು ಮಾಡ್ಕೊಬಿಟ್ಟು ಬರ್ತೀನಿ ಕಾಪಿಯ. ಮೊಮ್ಮಗ ಎಲ್ಲೋದ್ನೇ ಕಾಣ್ತಾನೆ ಇಲ್ಲ. ಅಜ್ಜಿ 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 ಅಂತ ಬರ್ಬೇಕಿತ್ತಲ್ವೇನೆ. ಅತ್ತೆ ಎಲ್ಲೋ ಸಿಸ್ವಾರ ಹತ್ರನೋ ಎಲ್ಲ ಆಟಾಡಕ್ ಹೋಗವನಿ ಅನ್ನಿಸ್ತದೆ ಇವತ್ತು. ಸಿಸ್ವಾರಕ್ಕೆ ಹೋಗವನಿ. ಬತ್ತಾನೆ. ಅದೇನೋ ನೀನು ಕ್ಯಾನೆಗೆ ಹೋಯ್ತಿದ್ದೀನಿ ಅಂತ ಹೇಳ್ತಿದ್ದೆ, ಹೋಗ್ಲಿಲ್ವೇನ್ ಕ್ಯಾನೆಗೆ? ಅತ್ತೆ ಬೆಳಿಗ್ಗೆನೇ ಎಗ್ ರೈಸ್ ಶುರು ಮಾಡಕ್ಕಿಲ್ಲ, ಮಧ್ಯಾಹ್ನದಂಗತ್ತೆ ಶುರು ಮಾಡೋದು, ಮಧ್ಯಾಹ್ನಕ್ಕೆ ಏನಿಯ ಹೋಗೋದು. ಅಲ್ಲಿ ಗಂಟ ಏನು ಇಲ್ಲೇನೇನಿಯ ಇರೋದು, ಹೋಗಂಗಿಲ್ಲ. ಬಂದೇ ಇರಿಯತ್ತೆ ಮಾತಾಡೋಣ. ಅವಕ್ಕ ಭಾಳ ಒಳ್ಳೇದು, ಹೊಸಿ ಲೇಟಾಗಿ ಹೋದ್ರೂ ಏನು ಮಾಡೋದಿಲ್ಲ. ಯೋನ ನಿನ್ ದುಡ್ಮೆ ನೀನು ನೋಡ್ಕೊಂಡಿದ್ದೀಗಲ್ಲ, ಸಾಕ್ತಾಗ. ಯವ್ವ ಯೋನ್ ಸಾಕಾಯ್ತದೋ. ಸೊಳಿ ಅಂದರೆ ಸೊಳಿ ಆಯ್ತದೆ, ಸೊಳಿ ಟೈಮಾಗೆ ಸಾಕಾಗೋಯ್ತದ ನಮಗೂ. ಅಯ್ಯೋ ಯಾವ ಸೊಳಿನೋ ಏನು ಕತೆಯೋ. ಎಲ್ಲೇ ದನ ಮಾರಾಕ್ಬಿಟ್ಟಂತೆ. ಇದು ಎಂತ ಲೋಡ್ದಾಗ ಕೊಟ್ಟಿಯ ನೀನು? ಪುಂಗಾಣಿ ಲೋಡ್ದಾಗೆ ನಮ್ಮ ಸ್ಟೀಲ್ ಲೋಟುಗಳಿರಕ್ಕಿಲ್ವೇ? ಇದ್ರಾಗ ಒಂದು ಕೊಡ್ತಾಳೆ ಅತ್ತೆ. ಸ್ಟೀಲ್ಗಿಂತ ಇವೇ ನೀ ಕಮ್ಮಿ ರೇಟು, ಅದಕ್ಕೆ ತಗೊಂಡಿದ್ನಲ್ಲ ಹಂಗೆ ಕೊಟ್ಟೆ. ಅತ್ತೆ ಚೆನ್ನಾಗಿದ್ಲ ನಾದ್ನಿ ಎಲ್ಲ ಹೆಂಗವ್ರು ಸಂದಕವ್ರ? ಅವರೇ ಕಣವ ಅವರೇ. ಏನು ಮಾಡೋಕ್ಕಾಯ್ತದೆ. ನನ್ನ ಮಗ ಇದ್ದಿದ್ರೆ ಈ ಮನೆ ಒಂಥರ ಕಳಕಳಿ ಅಂತ ಇರೋದು. ನನ್ನ ಮಗ ಇಲ್ದಿರ ಮನೆಗೆ ಬರಬೇಕು ಅಂದರೆ ನೀನು ಬೇಜಾರಾಯ್ತದೆ. ಅದು ಬೇರೆ ಇದ್ದಾಳೆ ಈ ಮನೆ. ಯಾವಾಗ ಬಿದ್ದೋಯ್ತದೋ ಏನೋ ನಾ ಕಾಣೆ. ಏನೋ ಒಂದು ಜೀವನಕ್ಕೆ ಅಂತ ಮಾಡ್ಕೊಂಡಿದ್ದೀಗ. ಅದು ಇದು ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಸುಮ್ಕೇನಿಯ. ನಾನು ನಿನ್ನ ಮ್ಯಾಲೆ ನಾನು ಮಗಳು ಮನೆಗೆ ಹೋಗೋದು ಬೇಡ, ಇಲ್ಲೇ ಇದು ಬಿಡೋನಿ ಅಂತ ಅನ್ಕೋತಾ ಇವ್ನಿ ನಾನು. ನೀನು ಹೆಂಗೋ ಕೆಲ್ಸಕ್ಕೆ ಹೋಗಿ ದುಡಿತಿದ್ದೀಗಲ್ಲ, ಹೆಂಗೋ ಬಿಡು 4 ಕಾಸು ಬತ್ತಾಯ್ತಲ್ಲ, ಉಣ್ಕೊಂಡು ತಿನ್ಕೊಂಡಿರನಿ ಅಂತ ಅನ್ಕೊಂಡಿವ್ನಿ. ನೀನೇನು ಹೇಳ್ತೀಗ ಅತ್ತೆ? ನಾನು ಎಂದನ ಬೇಡ ಅಂತ ಹೇಳ್ತೀನಿ ಅತ್ತೆ. ನೀವು ಆರಾಮಾಗಿರಿ, ಧಾರಾಳವಾಗಿರಿ ಅತ್ತೆ. ನಾನೇನು ನಿಮ್ಮನ್ನು ಯಾಕೆ ಅಂತಲೂ ಕೇಳೋದಿಲ್ಲ. ನಿಮಗೂ ವಯಸ್ಸಾಗೈತೆ, ವಯಸ್ಸಾದಾಗ ನೀವು ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ಅಲ್ವಾ ಅತ್ತೆ. ನಾನು ನೋಡ್ಕೊಳ್ಳೇಬೇಕಿದ್ದು ನನ್ನ ಕರ್ತವ್ಯ. ಯಾಕೆ ಹೇಳಿ, ಮೊದಲಿಂದನೂ ನಾನು ಎಲ್ಲ ಇದು ಮಾಡಿವ್ನಿ, ನೋಡ್ಕೊಂಡಿವ್ನಿ. ನೀವು ನಾನು ನೋಡ್ಕೊಂಡಿದ್ದೀರಾ, ಅದಕ್ಕೆ ನೀ ಅತ್ತೆ ನಿಮ್ಮ ತಾಗ ಒಂದು ವಿಷಯ ಮಾತಾಡಬೇಕಿತ್ತು. ನೋಡೆ, ಕಾಸು ಗೀಸು ಕೇಳೋದು ಬಿಟ್ಬಿಟ್ಟು ಏನು ಬೇಕಾದ್ರೂ ಕೇಳು. ಕಾಸು ಗೀಸು ಅವೆಲ್ಲ ನಂತಾಗಿಲ್ಲ. ಓಹೋ, ಕಾಸು ಗೀಸು ನಾನೆಲ್ಲಿ ಮಾಡೋಗ್ಲಿ, ನಾನೇ ತಿರ್ಬೋಕಿ ಆಗಿವ್ನಿ. ನನ್ನ ಮಗಳು ಪಾಪ ಇಷ್ಟು ದಿನ ನೋಡ್ಕೊಂಡಿದ್ದೆ ನನ್ನ ಹೆಚ್ಚು. ಏನೋ ನಿನಗೂ ಜೀವನ ಕಷ್ಟ ಅಲ್ವಾ ಅಂತ ಹೋಗಿದ್ದೆ. ಎಷ್ಟು ದಿನ ಅಂತ ಮಗಳು ಮನೆಗೆ ಬಿದ್ದಿರಕಾಯ್ತದೆ. ನನ್ನ ಮೊಮ್ಮಗು ನೋಡ್ಕೊಂಡಿಲ್ಲೇ ಇತ್ತೀನಿ ನಾನು. ಕಾಸು ಗೀಸು ಮಾತ್ರ ಕೇಳಕ್ಕೆ ಹೋಗ್ಬೇಡ, ಅಂತಾಗಿ ಯಾವ ಕಾಸು ಇಲ್ಲ. ಅದು ಬರ್ತದಲ್ಲವ, ಗೃಹಲಕ್ಷ್ಮಿದು ಅದು 2,000 ಬಿಟ್ರೆ ನಂದು ಯಾವುದೂ ಇಲ್ಲ. ಅದು ಬಂದೇ ಇಲ್ಲ ಅನ್ನಿಸ್ತದೆ ಒಂದು ತಿಂಗಳು 2 ತಿಂಗಳಿಂದನೂ. ಮತ್ತೆ ನೀವಿದ್ರೆ ನನಗೆ ಇನ್ನೂ ಖುಷಿನೇನಿಯ. ಮನೆ ಕಡೆ ಹೊಸಿ ನೋಡ್ಕೊಂಡ್ರೆ, ನನ್ನ ಮಗನ ಹೊಸಿ ನೋಡ್ಕೊತಾ ಇದ್ರೆ ಹೆಂಗೋ ನಾನು ಈಚೆ ಕಡೆ ಕೆಲಸ ಮಾಡ್ತೀನಲ್ಲ ಅಂತ ನೀನು ಖುಷಿ ನನಗೂ. ಅತ್ತೆ ಅದೇನು ಇಸ್ಯ ಅಂದರೆ ಅತ್ತೆ, ನಾನು ಕೆಲಸ ಮಾಡೋಕೆ ಹೋಗ್ತೀನಲ್ಲ ಲಕ್ಷ್ಮೂ ಅಕ್ಕ ಅವ್ರ ಅಂಗಡಿನಾಗೆ ಚೆನ್ನಾಗೆಲ್ಲ ಕೆಲಸ ಮಾಡ್ತೀನಲ್ಲ. ಅವಕ್ಕೂ ಬೋಲ್ ಖುಷಿ ಆಯ್ತದೆ. ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ, ನೀನು ತುಂಬ ಒಳ್ಳೆಯವಳು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಯಾವಾಗೂ ಹೇಳ್ತಾನೆ ಇರ್ತದೆ. ನೀನು ತುಂಬ ಒಳ್ಳೆಯವಳು, ನೀನು ಹಂಗೆ ನೀನು ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಏನು ಅನ್ಕೊಂಡಿವ್ನಿ ಅಂತ ಹೇಳಿದ್ರೆ, ನಾನು ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿವ್ನಿ. ಅತ್ತೆ ನೀವು ಅದಕ್ಕೂ ಸಪೋರ್ಟ್ ಮಾಡ್ತೀರಲ್ವಾ? ಯೋನೋ ಒಂದು ಮಾಡ್ಕ. ನಾನು ತಾನೇ ನೀನು ಏನು ಮಾಡೋಕೈತದೆ, ಆಶೀರ್ವಾದ ಮಾಡ್ಬೋದು ಅಷ್ಟೇ ನೀನಿಯ. ಆವಕ್ಕನೇನಿಯ ಅದು ಅದು ಆವಕ್ಕನೇ ನನಗೆ ಒಂದು ಹುಡುಗನ ನೋಡೈತೆ. ನಿನಗೂ ಜೀವನಕ್ಕೆ ಆಧಾರ ಆಯ್ತಾನಲ್ಲ, ನೀನು ಮದುವೆ ಮಾಡ್ಕ ಅಂತ ಹೇಳ್ತು. ಅದು ಅತ್ತೆ. ಯವ್ವ ಮಾನ್ಗೆಟ್ಟೋಳೆ, ಏನೇ ಹೇಳ್ತಿದ್ದೀಗ ನೀನು? ಅತ್ತೆ ನೀವು ಅಂದ್ರೆ ಅಷ್ಟೇ ಮದುವೆ ಮಾಡ್ಕೊಳ್ಳೋದು, ನೀವು ಬೇಡ ಅಂತಂದ್ರೆ ನಾನು ಮದುವೆ ಮಾಡ್ಕೊಂಡಿನೇ. ಯವ್ವ ಇದು ಯಾಕೆ ಹಿಂಗೆ ಬಾಯ್ ಬಿಡ್ಕೊತಾ ಇದ್ದೀರಿ? ನಿಮ್ಮನ್ನು ಕೇಳ್ಬಿಟ್ಟು ಹೇಳ್ತೀನಿ ಅಂದೆ. ನನ್ಗೆ ಅವಕ್ಕ ನಿಂದು ಇನ್ನೂ ಚಿಕ್ಕೇಜು, ಮಗನ ನೋಡ್ಕೊಳ್ಳೋದು ಮುಂದೆ ಎಲ್ಲ ಕಷ್ಟ ಆಯ್ತದೆ, ಹಂಗೆ ಹಿಂಗೆ ಅಂತ ಹೇಳ್ತು. ಅದಕ್ಕೆ ನಾನು ಸರಿ ಆಯ್ತಕ್ಕ, ನಮ್ಮ ಅತ್ತೆ ತಾಗ ಮಾತಾಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಅತ್ತೆ ನಾನೇನು ಒಪ್ಕೊಂಡಿಲ್ಲಪ್ಪ. ಮದುವೆ ಮಾಡ್ಕೊಬಿಟ್ಟು ಈ ಮುದುಕಿ ಕೈ ಕೊಟ್ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀಗೇನೆ. ಏನೂ ಬೇಕಾಗಿಲ್ಲ, ಮದುವೆನೂ ಬೇಕಾಗಿಲ್ಲ. ನೀನು ಮದುವೆ ಮಾಡ್ಕೊಂಬಿಟ್ಟು ಆಮೇಕಿಂದ ನನ್ನ ಮಗ ನಿನ್ನ ಮಗಿನ ಸಂದಾಕ ನೋಡ್ಕೊತಾನೆ ಅಂತ ಏನೇ ಗ್ಯಾರಂಟಿ? ನನ್ನ ಮೊಮ್ಮಗುನ ಬೀದಿಗೆ ತಳ್ಬಿಡ್ತಾರೆ ಅಷ್ಟೇನಿಯ. ನೋಡ್ಲಾ, ನನಗದೆಲ್ಲ ಬೇಕಿಲ್ಲ ಸಸ್ಯೆ. ನಾನು ಹೇಳ್ದಷ್ಟು ಮಾಡಿ, ನೀನು ಯಾವನೂ ಬೇಡ, ಯಾವ ಮದುವೆನೂ ಬೇಡ. ಸುಮ್ಮನೆ ನಿನ್ನ ಪಾಡು ನೀನು ಅದೇನೋ ಇಷ್ಟು ದಿನ ಇದ್ದಲ್ಲ,
ಹಂಗೇನೆ ಇರೋದು ಕಲ್ತ್ಕೊಬಿಟ್ಟು ಸುಮ್ಕೆನೇನೆ. ಓಹೋ ಮದ್ವೆನಂತೆ ಮದ್ವೆ, ಸುಮ್ಮನೆ ಹೇಳ್ತಾರಷ್ಟೇ ಬಾಯಿ ಮಾತಿಗೆನೇನಿಯ. ಯಾರೋ ನಿನ್ನ ಮಗನ ನೋಡ್ಕೊಳಂಗಿಲ್ಲ. ಯಾಕಂದ್ರೆ ಅದು ಅವ್ರ ಮಗ ಆಗಂಗಿಲ್ವಲ್ಲ, ಅದಕ್ಕೆ ನೋಡ್ಕೊಳಂಗಿಲ್ಲ. ಇಲ್ಲ ಅತ್ತೆ, ತುಂಬಾ ಒಳ್ಳೆಯವ್ರೆ ನೀನಿಯ. ನಂಗೆ ಗೊತ್ತು, ತುಂಬಾ ಒಳ್ಳೆಯವ್ರವ್ರನ್ನ. ಅವ್ರನ್ನ ನಾನು ಸುಮಾರು ಸಲ ನೋಡಿ ಮಾತಾಡ್ಸಿ ಇಲ್ಲೇ ಇರ್ತಾರೆ ನಮ್ಮ ಇದ್ರಾಗೆ ನೀನಿಯ. ಏಳನ್ನೆಲ್ಲ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ನೀನಿಯ. ಹ್ಞೂ ಅತ್ತೆ ತುಂಬಾ ಒಳ್ಳೆಯವ್ರು ಕಣತ್ತೆ. ನನ್ನ ಮಗನು ಸಂದಾಗ ನೋಡ್ಕೊತಾರೆ, ತಿನ್ನಕ್ಕೆಲ್ಲ ತಂದು ಕೊಡ್ತಾರೆ, ಬಟ್ಟೆ ಎಲ್ಲ ತಂದು ಕೊಡ್ತಾರೆ ಕಣತ್ತೆ. ಲೇ ಮೂದೇವಿ ಸುಮ್ ಕುತ್ಕಳೆ. ಅವ್ನಿಗೆ ಮನೆ ಗೊತ್ತಿರಿದಂಗೆ ಮತ್ತೆ ಇಲ್ಲಿಗೆ ಬಂದವನಿ ಅಂತ ಬೊಗಳುದೆ. ಈಗ ಆ ಬೇವರ್ಸಿನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದೀಗ. ಏನೇ ಬರ್ತದ ನಿನಗೆ ಲಾಭ? ಅದು ಬೇರೆ ಒಂದು ಮಗ ಐತೆ ಅಂತ ಬೇರೆ ಹೇಳ್ತಿದೀಗ. ಆ ಮಗನ ನೋಡ್ಕೊಂಡು ಅವನೇನು ನೀನು ನೋಡ್ಕೊತಾನೆ ಅಂತ ಅನ್ಕೊಬಿಟ್ಟ. ನೋಡೇ, ಗಂಡ ಇಲ್ದಿದ್ದಂಗೆ ಬೇಕಾಗಿರ್ಬೋದು, ಆದರೆ ಹಿಂಗೆಲ್ಲ ಹಿಂಸೆ ತಕೊಂಡು ಹಿಂಗೆಲ್ಲ ಮಾಡ್ಕೊಂಡಿರಕ್ಕಾಯ್ತದೇನೆ? ಅವೆಲ್ಲ ಆಗ್ದಿರೋ ಕೆಲಸ ಅವೆಲ್ಲನೂ. ಸುಮ್ಮನಿರು, ಯಾವನು ಬೇಡ ನಮ್ಮ ಜೀವನಕ್ಕೆ, ಯಾರು ಬೇಡ. ನೋಡು, ಆಮೇಕಿಂದ ನನ್ನ ಮಗನ ಕೊಟ್ಕೊಬಿಟ್ಟು ನನ್ನ ಮನೆಯಿಂದ ಈಚೆ ಕಡೆಗೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀಗೋ. ನೋಡು, ಇದು ನನ್ನ ಮನೆ ಗೆಪ್ತಿರ್ಲಿ. ಅವನು ಯಾವನಿಗೂ ನಯ ಪೈಸೆ ಆಸ್ತಿ ಇಲ್ದಿರೋನ್ನ ಕಟ್ಕೊಂಡು ನೀನೇ ಸಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀಗೋ. ನೋಡು, ಮದುವೆ ಮುಂಜೆ ಏನು ಬೇಡ, ಸುಮ್ಮನೆ ನಿನ್ನ ಪಾಡು ನೀನು ಇದ್ಬಿಡು. ಸುಮ್ಮನೆ ನಮ್ಮ ವಂಶದಾಗ ಅವೆಲ್ಲ ಯಾರು ಮಾಡ್ಕೊಂಡಿಲ್ಲ. ಈಗ ನಿಂಗೇನು ಕಮ್ಮಿ ಆಗೈತೆ? ಏನೋ ಇರೋದಕ್ಕೆ ಮನೆ ಐತೆ ತಾನೇ, ಇದು ನೀವು ಸೊರು ಮಾಡಿಸ್ಕೊಂಡು ಜೀವನ ಪೂರ್ತಿ ಇದ್ಬಿಟ್ರೆ ಏನಾಗಕ್ಕಿಲ್ಲ. ನಿನ್ನ ಮಗ ದೊಡ್ಡನಾದ್ಮೇಲೆ ನಿನ್ನ ಸಾಕ್ತಾನೆ. ಅತ್ತೆ ಹಂಗಲ್ಲ ಕಣತ್ತೆ, ಅದು ಮುಂದೆ ಸ್ವಲ್ಪ ಕಷ್ಟ ಆಯ್ತದೆ. ಈಗ ಗಂಡ ಇಲ್ಲ ಅಂತ ಹೇಳ್ಬಿಟ್ರೆ ಎಲ್ಲರೂ ಹೆಂಗೋ ಮಾತಾಡ್ತಾರಲ್ಲ, ಅದಕ್ಕೆ ಹಂಗೆ ಮುಂದೆ ಎಲ್ಲ ಏನು ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಕ್ಷ್ಮೂ ಅಕ್ಕ ಹೇಳ್ತು ಅಷ್ಟೇ. ನೀನು ಮಾಡ್ಕ, ನಿನ್ನ ಜೀವನಕ್ಕೊಂದು ಇದಾಯ್ತದೆ, ದಾರಿ ಆಯ್ತದೆ, ಹಂಗೆ ಹಿಂಗೆ ಅಂತ. ನಾನು ಸರಿ ನೋಡನಿ ಅಂತ ಹೇಳ್ದೆ. ಏನೋ ನಿಮಗೆ ಬಿಟ್ಟಿದ್ದತ್ತೆ, ನೀವಿಲ್ಲ ಅಂದಮೇಲೆ ನನಗೇನು ಆಸೆನೇ ಹೇಳಿ ಸುಮ್ಕೆನೆಯ. ಆ ಹುಡುಗಂದು ಡೈವರ್ಸ್ ಆಗೈತೆ, ಭಾಳ ಒಳ್ಳೆ. ನನ್ನ ಮೊಮ್ಮಗನ ತುಂಬ ಅಲ್ಲಿ ನಿಮ್ಮ ಮೊಮ್ಮಗನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಅದಕ್ಕೇನೆಯ ನನಗೂ ಒಂಚೂರು ಅನ್ಕೊಂಡೆ, ನನಗೋಸ್ಕರ ಮಾಡ್ಕೊತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಅನ್ಕೋಬೇಡಿ ಅತ್ತೆ. ನನಗೆ ನೀವು ಬೇಡ ಅಂದಮೇಲೆ ಬೇಡ ಅಷ್ಟೇ ನೀನಿಯ. ನೀವು ಹೇಳಿದ್ದೇನೆಯ ಕೊನೆ ಇದು. ಏನೋ ನನಗೆ ಕಷ್ಟ ಆಯ್ತದೆ ಅಂತ ಪಾಪ ನೀವು ತಾನೇ ಹೋಗಿ ಮಗಳು ಮನೆಯಾಗಿದ್ರಿ. ಇನ್ನೇನು ಅಂತ ನೀವು ನನಗೆ ಇಷ್ಟೊಂದೆಲ್ಲ ಒಳ್ಳೇದು ಬಯಸ್ತೀರ ಅಂದಮೇಲೆ ಈ ವಿಷಯ ಎಲ್ಲ ಕೇಳೋಕ್ಕಾಯ್ತದೆ? ಸರಿ ಆಯಿತು ಬಿಡಿ ಅತ್ತೆ. ಮದ್ವೆನಂತೆ ಮದ್ವೆ, ಮದ್ವೆನೂ ಬೇಡ. ಕೋಳು ನೀರು ಹಾಕಕ್ಕಿಲ್ಲ ಕಾಳು ನನ್ನ ಮಕ್ಕಳು. ಏನೈತೆ ಅವ್ನು ತಾಗ ಮದುವೆ ಮಾಡ್ಕೊಳಕ್ಕೆ? ಏನೋ ಬುಡವ ಒಂದು ಮನೆ ಐತೆ, ಒಂದು ಮಠ ಐತೆ, ಹೋಗಿ ನಾನು ಮತ್ತೆ ಸೆಟ್ಲ್ ಆಗ್ಬೋದು ಅಂತ ಅಂದ್ಕೊಳಕ್ಕೆ ಒಂದು ಮನೆ ಇಲ್ಲ, ಒಂದು ಮಠ ಇಲ್ಲ. ತಿರ್ಬೋಕಿಗಳನ್ನೆಲ್ಲ ಮದುವೆ ಮಾಡ್ಕೊಂಡು ಈ ಕಷ್ಟ ಅನುಭವಿಸ್ತಿರೋದೇ ಸಾಕು. ಇನ್ನು ಆಮೇಕಿಂದ ಎರಡೆರಡು ಮಕ್ಕಳು ನೋಡ್ಕೊಂಡು ಅಂತ ಗಂಡನ ನೋಡ್ಕೊಂಡು ಬದುಕಬೇಕಾಯ್ತದೆ. ಬುಟ್ರ ಆಮೇಕಿಂದ ಜನ ಎಲ್ಲ ನಿನ್ನೆ ಉಕ್ಕತ್ತಾರೆ. ಬುಟ್ರಂತೆ ಅಂತ ಹೇಳ್ಬಿಟ್ಟು ಎದ್ದೋಗಿ ಕ್ಯಾಮೆ ನೋಡ್ಕೊ ಹೋಗು. ಅಯ್ಯೋ, ನಾನೇ ಕರ್ಕೊಂಡ್ಬಿಟ್ಟು ಬರ್ತೀನಿ ಸಿಸ್ವರ್ಗೆ ಹೋಗ್ಬಿಟ್ಟು. ಈ ಮದುವೆಗಿದ್ವೆ ವಿಚಾರ ಎಲ್ಲ ಇಲ್ಲಿಗೆ ಬಿಟ್ಬಿಡು, ಸರಿನಾ? ಶಾನೆ ತಲ್ಗಾಕಳಕ್ಕೆ ಹೋಗ್ಬೇಡ. ಸರಿ ಅತ್ತೆ ಆಯ್ತು. ಲೇ ಬರ್ಬೇಕಾರೆ ಊಟ ಏನು ಮಾಡಬೇಡ, ಅಲ್ಲೇ ಬರ್ಬೇಕಾರೆ ಯೋಗ ರೈಸುನುವೆ ಹಂಗೆ ಕಬಾಬ್ ಕಟ್ಟಿಸ್ಕಬ. ಸಂದಕ್ಕಿರ್ತದೆ ಅಂತ ಹೇಳ್ತೀಯಲ್ಲ, ಅದನ್ನೇ ಹೊಸಿ ತಿನ್ಕತೀನಿ. ಯಾರು ಸುಮ್ಕೆನೆಯ ಮನೆಯಾಗ ತಿರುಗಿ ಮಾಡ್ಕೊಂಡು ಕುಂತ್ಕೋತಾರೆ. ಅದು ಇದು ಏನು ಬೇಡ, ಅಲ್ಲೇ ಕಟ್ಟಿಸ್ಕೊಂಬಿಡ್ಬಾ. ಸರಿ ಅತ್ತೆ ಆಯ್ತು. ಮದ್ವೆನಂತೆ ಮದ್ವೆ, ಇಷ್ಟು ವರ್ಷ ಇಲ್ದಿದ್ದು ಇವಾಗ ಮದುವೆ ಮಾಡ್ಕೊಬಿಟ್ಟು ಆಮೇಕಿಂದ ಅವನು ನಿಮ್ಮ ಅತ್ತೆನ ಸಾಕೋದಿಲ್ಲ, ನಾನು ನಿನ್ನ ಒಬ್ಬಳನ್ನೇ ಸಾಕೋದು ಅಂತ ಹೇಳ್ಬಿಟ್ಟು ಬಿಟ್ಟು ಹೊಂಟೋಗ್ಬಿಟ್ರೆ ಆಮೇಕಿಂದ ನಾನೇನು ಮಾಡಲಿ? ನಾನು ಆಮೇಲೆ ಸಾಯ್ಬೇಕಾಯ್ತದೆ. ಬೇಡ ಬೇಡ ಬೇಡ. ಈಗೇನು ನನ್ನ ಸೊಸೆ ನನ್ನ ಮಗ, ಆಮೇಲೆ ಇನ್ನೊಬ್ಬನು ಕಟ್ಕೊಬಿಟ್ರೆ ನನಗೇನು ಬೆಲೆ ಇದ್ದತ್ತು ಮನೆಯಾಗೆ? ಯಾವ ಬೆಲೆನೂ ಇರೋಕ್ಕಿಲ್ಲ. ನಾನು ಯಾರು ನೋಡ್ಕೊತಾರೆ? ಆಮೇಲೆ ಇವಾಗ ನಾನು ಹೇಳಿದ ಮಾತು ಕೇಳ್ತಾಳೆ, ಆಮೇಕಿಂದ ಗಂಡು ಬಂದಮೇಲೆ ಯಾಕೆ ಕೇಳ್ತಾಳೆ ನನ್ನ ಮಾತಾ? ಏನು ಕೇಳೋದಿಲ್ಲ. ಬೇಡ ಬೇಡ ಅಕ್ಕ, ಯಾವ ಮದುವೆ ಯಾವ ಮುಂಜಿನೂ ಬೇಡ ಕಣಕ್ಕ. ನಮ್ಮ ಅತ್ತೆ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತು ಕಣಕ್ಕ, ಯಾವ ಮದುವೆಗಿದ್ವಿ ಎಲ್ಲ ಹೋಗುದು ಬಿಸಾಕು, ಯಾವ ಮದುವೆನೂ ನಿನ್ನ ಕೈಯಲ್ಲಿ ಬೇಡ, ನಿನಗೆ ಸೆಟ್ ಹಾಕಿಲ್ಲ, ನನ್ನ ಮಾತು ಕೇಳು, ಮದುವೆ ಸವಾಸ ಬಿಟ್ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೇನಿ ಹೇಳ್ತು ಕಣಕ್ಕ. ಅದಕ್ಕೆ ನಾನು ನಿಂಗೆ ಹೇಳೋಣ ಅಂತ ಬಂದೆ. ನೀವು ಅವ್ರಿಗೆ ಹೇಳ್ಬಿಡಿ, ಇಷ್ಟ ಇಲ್ವಂತೆ ಮಾಡ್ಕೊಳಕ್ಕಿಲ್ವಂತೆ ಅಂತ. ನಮ್ಮ ಅತ್ತೆ ತಗ ನಾನು ಮಾತಾಡಲೇಬೇಕಾಯ್ತು. ಯಾಕಂದರೆ ಸುಮ್ಮನೆ ಅವರೇ ತಾನೇ ನಮಗೆ ದೊಡ್ಡವರು, ಕೇಳಿದಕ್ಕೆ ಹಿಂಗೆ ಅಂದರು ಬೇಡ ಹಂಗೆ ಹಿಂಗೆ ಅಂತ. ಅಕ್ಕ ಬೇಡ ಬಿಡಕ್ಕ, ಸುಮ್ಕೆನೇನಿಯ. ಯಾಕೆ ನಮ್ಮ ಅತ್ತೆ ವಿರುದ್ಧ ಮಾಡ್ಕೊಂಡು ಯಾಕೆ ಸುಮ್ಮನೆ? ನಮ್ಮ ಅತ್ತೆ ಮಗದಾಗೆ ಭಯ ಕಾಣಿಸ್ತೈತಿ. ನಿಮ್ಮ ಅಂದರೆ ಮಗನ ಚೆನ್ನಾಗಿ ನೋಡ್ಕೊಳಕ್ಕಿಲ್ವೇನೋ, ಆಮೇಲೆ ನನಗೇನು ಬೆಲೆ ಕೊಡೋಕ್ಕಿಲ್ವೇನೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನಿಯ ಸ್ಯಾನೆ ಬೇಜಾರು ಮಾಡ್ಕೊತೈತಿ. ಈಗ ನಮಗೂ ವಯಸ್ಸಾಗಿರೋನು ಅಯ್ಯೋ ಅನಿಸ್ಬಿಟ್ಟು ನನಗೂ ಬದುಕಂಥದ್ದು ಏನೈತಕ್ಕ, ನನಗೂ ಏನು ಅಂತ ಇಷ್ಟ ಇಲ್ಲ. ಅದಕ್ಕೆ ನಾನು ಕೈ ಬಿಡ್ತಾಯಿದ್ದೀನಿ. ಬೇಡ ಬಿಡು, ಹೆಂಗೋತಾಗೆ ಅವ್ರ ಪಾಡ್ಗವರು ಖುಷಿಯಾಗವ್ರಲ್ಲ, ನನ್ನ ಪಾಡಿಗೆ ನಾನು ಇರೋಣ ಅಂತ. ಅಂದರೆ ನಿಮ್ಮ ಅತ್ತೆ ಮದುವೆ ಇಷ್ಟ ಇಲ್ವೋ ಇಲ್ಲ ಹುಡುಗ ಇಷ್ಟ ಇಲ್ವೋ ಅಂತ ಅರ್ಥ ಆಯ್ತಿಲ್ಲ ನನಗೆ. ನಿಮ್ಮ ಅತ್ತೆ ಮದುವೆ ಮಾಡ್ಕೊಂಡು ನೀನು ಒಂಟಿಗೆಂಟು ಹೋಗ್ಬಿಟ್ರೆ ಆಮೇಕಿಂದ ನಿನಗೆ ಯಾರು ದಿಕ್ಕು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊತಾ ಇರೋದು. ನೋಡೋಣ, ಇನ್ನೂ ಒಂದು 2 ದಿನ ನಿಮ್ಮ ಮನೆಗೇನೆ ಇರಿಸ್ಕ. ಹಂಗೇನಿಯ ಈ ಅಣ್ಣಯ್ಯನ ನೋಡ್ಬಿಟ್ಟು, ಈ ಅಣ್ಣಯ್ಯನ ಒಳ್ಳೆ ಗುಣ, ಈ ಅಣ್ಣಯಿಂದ ಎಲ್ಲ ಒಳ್ಳೆತನ ನೋಡ್ಬಿಟ್ಟು ಆಮೇಕಿಂದ ನೋಡು. ಅವರೇನೇನಿಯ ಇದು ಮಾಡ್ತಾರೆ, ಏನೋ ಬಿಡಪ್ಪ ಅತ್ತಾಗೆ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು. ನೀನೇನು ತಲೆ ಕೆಡಿಸ್ಕೊಬೇಡ ಕಣಮಿ. ಮದುವೆ ಬೇಡ ಹಂಗೆ ಹಿಂಗೆ ಅಂತ ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಹೆಂಗೋ ನಿನಗೂ ಒಂದು ಜೀವನ ಆಯ್ತದೆ ನೋಡು. ಆಸೆನೂ ಈಗ ನೋಡು, ಆಸೆ ಅವರು ಇವರು ಎಲ್ಲನೂ ಏನೋ ಅವ್ರ ಪಡ್ಗವ್ರು ಸಂದಾಗ ಸೆಟ್ಲಾದರು, ಏನೇನೋ ನಡೀತಾವೆ. ಬ್ಯಾರನ್ನ ಕೋಟ್ಯಾಧೀಶ್ವರನ್ನ ಮದುವೆ ಮಾಡ್ಕೊಳಕ್ಕೆ ಹೋಗಿ ಈಗ ಎಡವಟ್ಟಾಗಿದ್ದು ಆಸಿದ್ರಾಗ ನೋಡಿಲ್ವಾ? ಅದೆಲ್ಲ ಬೇಕಾ ಹೇಳು? ಇವನಾದರೆ ನೋಡಿರೋನು ಚೆನ್ನಾಗಿ ನೋಡ್ಕೊತಾವನೆ, ನೊಂದು ಬೆಂದ್ಬಿಟ್ಟವನಿ ಜೀವನದಾಗೆ. ಅದಕ್ಕೆ ನಿಂಗೆ ಒಳ್ಳೆ ಜೋಡಿ ಅಂತ ಹೇಳಿದ್ದು. ನೋಡೋನಿರು ಕುಂತ್ಕೊಂಡು ನಿಮ್ಮ ಅತ್ತೆಗೆ ನಾನು ಒಪ್ಪಿಸ್ತೀನಿ. ಏನೋ ಕಣಕ್ಕ ನಿನ್ನಿದು, ನನಗೆ ಭಯ ಆಯ್ತದ. ನಮ್ಮ ಅತ್ತೆ ಮಾತು ಮೀರ್ಬಿಟ್ಟು ನಮ್ಮ ಅತ್ತೆ ಮಾತು ಇಲ್ದಿದ್ದಂಗೆ ನಾನು ಏನು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ
ಸರಿ ಆಯಿತು, ನಿಮ್ಮ ಅತ್ತೆದಾಗ ನಾನು ಮಾತಾಡ್ತೀನಿ, ಸುಮ್ಕಿರು. ನೀನೇನು ಯೋಚನೆ ಮಾಡಬೇಡ. ಹ್ಞೂ. ನಿಮ್ಮ ಅತ್ತೆ ನಾನು ಹೆಂಗೋ ಒಪ್ಪಿಸ್ತೀನಿ. ನೀನು ಬಿಟ್ಬಿಡು, ನಿನ್ನ ಮನ್ಸಾಗ ಅವನೇ ತಾನೇ, ನಿನ್ನ ಮನ್ಸಾಗಿರೋದು ಸುಮ್ಮನಿರು. ಜನ ಸಾವಿರ ಅನ್ಕೋತಾರೆ ಅಂತ ನೀನು ಯೋಚನೆ ಮಾಡಬೇಡ. ಅನ್ಕೊಳ್ಳೋರು ಯಾರು ಕಷ್ಟಕ್ಕೆ ಬಂದು ಆಗಕ್ಕಿಲ್ಲ. ನೋಡು, ನೀನೇನು ಇವತ್ತು ಮಂಗಳವಾರ ಬಾ. ಇವತ್ತು ನಾಳೆನೂ ಎಗ್ ರೈಸ್ ಅಂಗಡಿ ಅಂತ ತೆಗಿಯೋದು ಬೇಡ. ಮನೆ ಕೆಲಸ ನೋಡ್ಕ, ನಿಮ್ಮ ಅತ್ತೆನ ಸಂದಕ್ಕೆ ನೋಡ್ಕ, ಸರಿನಾ? ಹಬ್ಬ ಮುಗಿಸ್ಕೊಳ ಗಂಟ ಯಾವ ಎಗ್ ರೈಸ್ ಎಲ್ಲ ಯಾರು ತಿಂತಾರೆ? ಕಬಾಬು ಎಗ್ ರೈಸ ನಾಳೆಲ್ಲ ಸಾರ್ಸ ಗುಡ್ಸ ತೊಳೆಯ ಬೊಳಿಯ ಅದ್ರಾಗ ಏನಿಯ ಮುಳುವಾಗಿರ್ತಾರೆ ಜನ. ಇನ್ನು ಯಾರಿದು? ಹಾಂ, ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಎಲ್ಲ ನಿಮ್ಮ ಅತ್ತೆ ತಗ ಬಂದು ಮಾತಾಡ್ತೀನಿ ಹಬ್ಬ ಕಳ್ಕೊಂಡು. ಅಲ್ಲಿ ಗಂಟ ನೀನು ಸುಮ್ಮನೆ ಇರು. ಸಂಕ್ರಾಂತಿ ಹಬ್ಬನ ಸಂದಕ್ಕೆ ವರ್ಷದ ಮೊದಲನೇ ಹಬ್ಬ ಅಲ್ವೇನವ? ಹಾಂ, ಸಂದಕ್ಕೆ ಆಚರಿಸ್ಕೊಂಡು ಹೋಗ್ರಿ. ನಾನು ಬಂದು ನಿಮ್ಮ ಅತ್ತೆ ತಗ ಹಬ್ಬ ಮುಗಿಸ್ಕೊಂಡು ಬಂದು ಮಾತಾಡ್ತೀನಿ. ನೀನೇನು ಅವ್ರ ಹತ್ರ ಹೇಳಕ್ಕೆ ಹೋಗ್ಬೇಡ. ನಮ್ಮ ಅತ್ತೆ ಹಿಂಗಂತು ಹಂಗಂತು ಅಂತ ಹೇಳ್ಬಿಟ್ಟು ಅವರು ಆಮೇಕಿನ ಮನಸ್ಸು ಬದಲು ಮಾಡ್ಕೊಬಿಡ್ತಾರೆ. ಇಲ್ಲ ಕಣಕ, ನಾನು ಅದಕ್ಕೆ ಯಾರ ತಗೋ ಏನು ಹೇಳಕ್ಕೆ ಹೋಗಲಿಲ್ಲ. ನಿಂತಾಗ ಏನಿಯ ಬಂದೆ ಹಿಂಗೆ ಹೇಳೋಣ ಅಂತ ಹೇಳ್ಬಿಟ್ಟು. ಹ್ಞೂ. ಅದಕ್ಕೆ ನಮ್ಮ ಅತ್ತೆ ಎಗ್ ರೈಸೂ ಹಂಗೆ ಕಬಾಬ್ ತಗೊಬಿಟ್ಟು ಬರ್ಬೇಕಾರೆ ಅಂತ ಹೇಳ್ತಿತ್ತು, ತಿನ್ನಬೇಕು ಅಂತ. ಹೋಗ್ಬೇಕಾರೆ ತಗೊಂಡೋಗ್ತೀನಿ ಕಣಕ ಎಗ್ ರೈಸೂ ಅದನ್ನು. ಹೆಂಗೋ ತಿನ್ಕೊಂತದೆ. ಇವತ್ತು ಅವ್ರೇನ್ಯಾ ಸಿಸ್ವರಿಂದ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತಾವ್ರಿ. ಹೆಂಗೋ ಬಂದಿದ್ದಕ್ಕೊಂದು ಇದಾಯ್ತು ಬಿಡು. ಸಿಸ್ವರಿಂದ ಕರ್ಕೊಬಿಟ್ಟು ಬರೋದು ಎಲ್ಲ ನೋಡ್ಕೊಂತಾರೆ. ನಾನು ಅಂಗಡಿಯ ಹೆಂಗೋ ನೋಡ್ಕೊತೀನಿ. ಅಕ್ಕ, ಹೋಗಿ ನಾನು ಅಂಗಡಿ ತೆಗಿತೀನಿ. ಹಾಂ, ನೀವು ಬರ್ರಿ. ನಿಧಾನಕ್ಕೆ. ಆಯ್ತಾಯ್ತು, ಹೋಗಿರು, ಬರ್ತೀನಿ. ನಂದು ನಮ್ಮ ಅಮ್ಮಂಗೆ ಯಾಕೋ ಕೆಮ್ಮು ಜ್ವರ ಅಂತಿತ್ತು. ಮಾತ್ರೆ ಗಿದ್ರೆ ಕೊಟ್ಟು ಎಲ್ಲ ಮಾಡಿ ಬರ್ತೀನಿ. ನೀನು ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಏನೋ ಒಂದು ನಿರ್ಧಾರ ಮಾಡ್ತೀನಿ, ಸರಿನಾ? ಹಾಂ, ಸರಿ ಆಯ್ತಾಯ್ತು. ನಾನು ಆ ವಿಷಯನ ಯಾರ ತಗೋ ಏನು ಹೇಳಿಲ್ಲ, ಮುಂದಕ್ಕೆ ಹೇಳೋದು ಇಲ್ಲ. ನೀವು ಬಂದು ನಮ್ಮ ಅತ್ತೆನ ಏನಾರ ಮಾಡಿ ಒಪ್ಸಿ. ನಮ್ಮ ಅತ್ತೆ ಕಿಲಾಡಿ ಹಂಗೆಲ್ಲ ಸುಮ್ಮನೆ ಹೇಳಿದ್ರೆಲ್ಲ ಒಪ್ಕೊಳಕ್ಕಿಲ್ಲ. ಆದರೂ ನೀವು ಪ್ರಯತ್ನ ಪಡ್ತೀನಿ ಅಂದ್ರಲ್ಲ, ನಾನು ಬ್ಯಾಡ ಅನ್ನೋಕ್ಕಾಯ್ತದ? ಆಯಿತು, ನಿಮ್ಮಿಷ್ಟ. ಏನೋ ಒಂದು ಪ್ರಯತ್ನವ ಪಡಿ, ಸರಿನಾ? ನೀವು ನನ್ನೊಳ್ಳೇದಕ್ಕೆ ತಾನೇ ಮಾಡ್ತಿರೋದು. ನೀವೇನು ಹೇಳಿದ್ರು ನಾನು ಕೇಳ್ತೀನಿ ಕಣಕ್ಕ. ಸರಿ, ಹೋಗಿ ಅಂಗಡಿ ಓಪನ್ ಮಾಡ್ತೀನಿ. ಪಾಪ ಶಾಂತಮ್ಮ ಒಂಟಿ ಹೆಂಗ್ಸು. ನಾನಾದ ಇರುವಾಗ ಏನೋ ಒಂದು ಮಾಡ್ತೀನಿ. ಪಾಪ ಇವಳು ಎದ್ರಕೊಂಡು ಹೆಂಗಿದ್ಲು ಇವಳು ನೋಡಿದ್ರೆ ನನಗೂ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಇನ್ನೇನು ಮಾಡೋಕ್ಕಾಯ್ತದೆ? ಬಿಡು, ಏನೋ ಅವ್ರ ಅತ್ತೆ ತಗೋಗಿ ಮಾತಾಡ್ತೀನಿ ಹಬ್ಬ ಕಳ್ಕೊಂಡು. ಏನರಪ್ಪ, ಗಂಡ ಸತ್ತಿರೋರಿಂಗೆ ಬ್ಯಾರೆ ಮದುವೆ ಮಾಡ್ಕೊಳತ್ತೀಯಪ್ಪ, ಸರಿನಾ ನಿಮ್ಮ ಪ್ರಕಾರ? ಹಿಂದಿನ ಕಾಲದಾಗ ಯಾರು ಮಾಡ್ಕೊತಾ ಇರಲಿಲ್ಲ, ಈಗಿನ ಕಾಲದಾಗೆಲ್ಲ ಮಾಡ್ಕೊತಾವ್ರೆ ಸುಮಾರಾಗಿ ಸ್ವಲ್ಪ ಜನ. ಒಬ್ಬರು ಇನ್ನೊಬ್ರು ಜೀವನ ಹಾಳು ಮಾಡಿಬಿಟ್ಟು ಮಾಡ್ಕೊಳ್ಳೋ ಸಂದಕ್ಕಿರಲ್ಲ. ಗಂಡಂಗೂ ಹೆಂಡತಿ ಸತ್ತೋಗಿದ್ದು, ಹೆಂಡತಿಗೂ ಗಂಡ ಸತ್ತೋಗಿದ್ದು, ಇಲ್ಲ ಡೈವರ್ಸ್ ಆಗಿದ್ದು ಅಂಥವ್ರು ಮಾಡ್ಕೊಂಡ್ರೆ ಸರಿ. ಇಲ್ಲ ಕಂಡೋರು ಮನೆ ಸಂಸಾರನ ಒಡೆದಾಕ್ಬಿಟ್ಟು ಕಂಡೋರ ಮನೆ ಗಂಡ ಹೆಂಡತಿನ ದೂರ ಮಾಡಿಬಿಟ್ಟು ಮದುವೆ ಮಾಡ್ಕೊತಾರಲ್ಲ, ಇದೆಲ್ಲ ಸರಿ ಇಲ್ಲ ನೋಡು, ಅಲ್ವಾ?